ಚುನಾವಣೆ ಸಂದರ್ಭ ನೀವು ಹೇಳ್ದಾಗೆ ಅವರು ಸಣ್ಣ ಒಂದು ಇಲಿಮರಿನ ತಂದು ನಿಲ್ಸಿದ್ರು ಕೂಡ ಹುಲಿ ಅಂತ ಹೇಳಿ ಒಂದು ದೊಡ್ಡದಾಗಿ ಬಿಂಬಿಸಿ ತೋರಿಸುವಂತದ್ದು. ಯಾರೇ ಆಗ್ಲಿ ತಮ್ಮ ವಿಪಕ್ಷದವರು ಈ ತರ ಮಾತಾಡ್ತಾ ಇದಾರೆ ಅಂದ್ರೆ ಅದನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೊಂಡು ಮಟ್ಟ ಹಾಕ್ಬೇಕು ಅನ್ನೋದನ್ನೇ ನೋಡ್ತಾ ಇರ್ತಾರೆ. ಅದರಲ್ಲೂ ಬಿಜೆಪಿ ಐಟಿ ಸೆಲ್ ಇದೆ ಮಾಳವಿಯಾ ಅವ್ರದ್ದು, ಅವ್ರು ಇದ್ರಲ್ಲಿ ಭಾಳ ಎಕ್ಸ್ಪರ್ಟ್ ಹೇಳ್ತಾರೆ. ಇಲ್ಲಿವರೆಗೆ ಅವರು ಈ ವಿರೋಧ ಪಕ್ಷಗಳೆಲ್ಲ ಇಂಥ ಒಂದು ತಮ್ಮ ಒಂದು ಇಂಥ ಒಂದು ಏನೋ ನಮ್ಮ ಮೋದಿಜಿಯವರಿಗೆ ಬೈದರು, ಮತ್ತೊಂದು ಮಾತಾಡಿದರು, ಚಾವಾಲ ಅಂತ ಅಂದರು, ಏನು ಒಂದು ಸಣ್ಣ ವಿಷಯ ತೊಗೊಳೋದು, ಮೌತ್ ಕಾ ಸೌದಾಗರ್ ಅಂತ ಹೇಳಿದರು. ಸೋನಿಯಾ ಗಾಂಧಿಯವ್ರ ಬಗ್ಗೆ ಗುಜರಾತ್ ಸಂದರ್ಭದಲ್ಲಿ ಮಾತಾಡಿದರು, ಮೌತ್ ಕಾ ಸೌದಾಗರ ಅಂತೇಳಿ ಒಂದು ದೊಡ್ಡ ಇಶ್ಯೂ ಮಾಡಿದರು. ಅದು ಸಣ್ಣ ಸಣ್ಣ ವಿಷಯ ಅವರು ಎಲ್ಲ ಸಾಕಷ್ಟು ಮಾತಾಡಿದ್ದಾರೆ. ಅವ್ರಿಗೂ ಜರ್ಸಿ ಕವದ್ ಕರೆದ್ರಿ ಅವರು ನಮ್ಮ ಮೋದಿಜಿ ಅವರು, ಅದ್ರ ಬಗ್ಗೆ ಅದು ದೊಡ್ಡದು ಆಗಲೇ ಇಲ್ಲ, ಅಷ್ಟು ಗಂಟೆ ಹೊಡೆದೋಗ್ಬಿಡ್ತು. ಅನೇಕ ಅವರು ಟೀಕಾ ಮಾಡಿದ್ದಾರೆ ವಿರೋಧಿಗಳನ್ನ, ಈಗಲೂ ಮಾಡ್ತಾ ಇರ್ತಾರೆ. ಆದರೆ ಅವರಲ್ಲಿ ಐಟಿ ಸೆಲ್ ಏನದಪ್ಪ ಅಂದ್ರೆ ಜಾಣದ ಸಡನ್ನಾಗಿ ಆ ವಿಷಯ ತೊಗೊಂಡ ಜನರ ಮೇಲೆ ಹೋಗಿರ್ತದೆ ಹೇಳ್ತದೆ. ಇವ್ರ ಕಡೆ ಅಂತ ಒಂದು ಏನಪ್ಪ ತಂಡ ಇದ್ದಂಗೆ ಅನಿಸೋದಿಲ್ಲ. ಬಟ್ ಇತ್ತೀಚೆಗೆ ಏನೋ ಆಗಿದೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅದನ್ನೂ ಇರಲಿ, ಈ ಒಂದು ವಿಷಯದಲ್ಲಿ ಬಿ ಜೆ ಪಿಗರು ಈ ಕಾಂಗ್ರೆಸ್ಗಿಂತ ಒಂದು ಕೈ ಮುಂದಿದ್ದಾರೆ. ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವ್ರು ಏನು ಮಾತಾಡ್ತಾರಲ್ಲ ಅದಕ್ಕೆ ಉತ್ತರ ಕೊಡೋದು ಹೋಗುವಂಥದ್ದು, ಅದನ್ನ ಡಿಸ್ಪ್ರೂವ್ ಮಾಡೋದು ಹೋಗುವಂಥದ್ದು. ಓಕೆ, ಇವಾಗ ನಿಜಕ್ಕೂ ಕಾಂಗ್ರೆಸ್ಸಿಗರ ಹತ್ರ ದುಡ್ಡು ಕಮ್ಮಿ ಇತ್ತು ಅಂತಂದ್ರೆ ಎಲೆಕ್ಷನ್ಗಳ ಮೇಲೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಅವರ ಸಂಖ್ಯೆಗಳು ಏನು ಸೀಟ್ ಸಂಖ್ಯೆಗಳು. ಈಗ ನೋಡ್ರಿ, ನಾವು ಹೆಂಗೆ ಮಾಡಿದ್ವಿ ಅಂತಂದ್ರೆ ನಾವು ದುಡ್ಡು ಕೊಟ್ಟಾಗ ನಮ್ಮ ಎಲೆಕ್ಷನ್ ಬೂತ್ದ ಏಜೆಂಟ್ರು ಬರ್ತಾರೆ, ನಮ್ಮ ಜೋಡಿ ಜನ ಅಡ್ಡಾಡ್ತಾರೆ. ದಿನ ಒಂದು 200, 300, 500 ನಾವು ಕೊಡಲೇಬೇಕು ಅವ್ರಿಗೆ. ಅಂದಾಗ ಜನ ಬೆಲ್ಲಂತ ಪರಿಸ್ಥಿತಿ ಮಾಡಿದ್ದಾರೆ. ಒಂದು ಯಾವ ದೊಡ್ಡ ಫಂಕ್ಷನ್ ಮಾಡಿತ್ತು, ಅಲ್ಲಿ ಗಾಡಿ ಇಡಬೇಕೇ ಅಲ್ಲಿ ಆ ಸುತ್ತಮುತ್ತ ಹಳ್ಳಿಯಿಂದ ಗಾಡಿಗಳನ್ನ ತಂದಿರಬೇಕು. ಒಂದು ಹಳ್ಳಿ ಒಂದು ಗಾಡಿ 2 ಗಾಡಿಗಳು ಕಳಿಸ್ಬೇಕು, ಅಂದಾಗ ಜನ ಬರೋರು. ಇದು ನಾವು ಬೆಳೆಸಿಬಿಟ್ರೆ ಮತ್ತು ಇವತ್ತು ಅವ್ರು ಬೆಳೆಸೋರು ಕಾಂಗ್ರೆಸ್ಸಿಗರು, ಅದು ಬಿ ಜೆ ಪಿ ಅವ್ರು ಸರಿಯಾಗಿ ಉಪ ಮಾಡ್ಕೊಳ್ತಾ ಇದ್ದಾರೆ. ಈಗ ಅದಕ್ಕೆ ಉತ್ತರ ಕೊಡೋ ಶಕ್ತಿ ಇವ್ರಿಗೆ ಇದ್ದಂಗೆ ಆಗಿದೆ. ಓಕೆ, ಹಾಗಾದ್ರೆ ಒಂದ್ ವೇಳೆ ಫ್ರೀಸ್ ಆಗಿರೋದನ್ನ ಮತ್ತೆ ರಿಲೀಸ್ ಮಾಡಿದ್ರು ಕೂಡ, ಒಂದು ಅಕೌಂಟ್ಗಳನ್ನ ರಿಲೀಫ್ ಮಾಡಿದ್ರು ಕೂಡ ಮತ್ತೆ ಅಂತಹ ಒಂದು ದೊಡ್ಡ ಆಶಾ ಕಿರಣ ಇಲ್ಲ ಅಂತೀರಾ ಕಾಂಗ್ರೆಸ್ಗೆ? ಯಾವ ವಿಷಯದಲ್ಲಿ ಆಶಾ ಕಿರಣ? ಚುನಾವಣೆಯನ್ನು ಎದುರಿಸುವಂತ ವಿಚಾರದಲ್ಲಿ. ಚುನಾವಣೆ ಎದುರಿಸುವ ವಿಚಾರದಲ್ಲಿ ಇದನ್ನ ಬಿಟ್ಟರೆ ಇನ್ನು ಇರೋದು ಒಂದು ಹಾದಿ ಜನರ ನೆಲಕ್ಕೆ ಹೋಗುವಂಥದ್ದು. ಆದ್ರೆ ಇಲ್ಲಿ ಕಾರ್ಯಕರ್ತರ ಕೊರತೆ ಸಹಿತ ಕಾಂಗ್ರೆಸ್. ಹೌದು, ಯಾಕಂದ್ರೆ ಕಾಂಗ್ರೆಸ್ಸಿನ ಪರವಾಗಿ ಎಲ್ಲೇ ಮಾತಾಡಕ್ಕೆ ಹೋದ್ರೆ ಎಲ್ಲ ಜನನೂ ಸಹಿತ ನಮ್ಮನ್ನೊಂದು ದೃಷ್ಟಿಯಿಂದ ನೋಡ್ತಾರೆ, ಕಾಂಗ್ರೆಸ್ನ ಮನುಷ್ಯ ಏನಪ್ಪ ಅಂತಾರೆ. ಆ ರೀತಿ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ ಇವರು ಬಿ ಜೆ ಪಿಗರು. ಈ ದೇಶದ್ರೋಹಿಗಳಪ್ಪ ಇವರು ಕಾಂಗ್ರೆಸ್ಸಿಗರ ಅಂದ್ರೆ, ಇವ್ರು ದೇಶ ಹಾಳು ಮಾಡಿದವರು. ಹಿಂಗೆ ಭಾಳಷ್ಟು ಜನರು ಬಿಂಬಿಸೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಅವ್ರು ಯಶಸ್ವಿನೂ ಆಗಿದ್ದಾರೆ. ಹೀಗಾಗಿ ಇವರಲ್ಲಿ ಕಾರ್ಯಕರ್ತರಿಲ್ಲ. ಸೇವಾದಳವನ್ನು ಇವರ ತಮ್ಮ ಸ್ವತಃ ಕೈಲೇ ಮುರಿದು ಮುದ್ದೆ ಮಾಡಿದ್ದಾರೆ. ಅದನ್ನು RSSಕ್ಕಿಂತ ಒಂದು ಕೈ ಮೇಲಿತ್ತು ಸೇವಾದಳ, ಗಾಂಧೀಜಿಯವರು ಹಾಕಿದಂಥದ್ದು, ಹರ್ಡೇಕರ್ ಮಂಜಪ್ಪನವರು ಮಾಡಿದಂಥದ್ದು. ಅದು ದುರಂತ. ಅದು ಇವತ್ತು ಎಲ್ಲಿ ಅದನ್ನು ಹುಡುಕಾಡಿ ನೋಡಬೇಕಾಗಿದೆ. ಅದನ್ನು ನಾಶ ಮಾಡಿದವರು ಕಾಂಗ್ರೆಸ್ಸಿಗರನ್ನ. ಅದನ್ನು ಪ್ರತಿಫಲ ಇವತ್ತು ಉಣ್ಣುವಂಥ ಪ್ರಸಂಗ ಅದ. ಯಾಕಪ್ಪ ಅಂದ್ರೆ ಇವ್ರಿಗೆ ಕಾರ್ಯಕರ್ತರಿಲ್ಲ, ಹೋಗಿ ಮುಟ್ಟುವಂಗಿಲ್ಲ. ಅನೇಕ ಮೊನ್ನೆ ನಾ ಸ್ವತಃ ಈ ಪ್ರಶ್ನೆಯನ್ನು ಮಾಡಿದ್ರು. ಹೌದು, ಏನಪ್ಪ ಅಂದ್ರೆ ನೀವು 5 ನ್ಯಾಯ ಹೇಳಿಕಿದ್ದೀರಿ, 25 ಗ್ಯಾರಂಟಿ ಹೇಳಾಕಿದ್ದೀರಿ, ಇದನ್ನು ಹೋಗಿ ಜನರಿಗೆ ತಿಳಿಸಿಲ್ಲ ಅವ್ರು ಯಾರು ಅಂತ, ಏನಿದೆ ನಿಮ್ಮ ಕಾರ್ಯಕರ್ತರು ಅಂತ. ಇಲ್ಲ ನಾವು ತರ್ತೀವಿ ಮಾಡಿದ್ವಿ, ಏನೋ ಹಾಕಿ ಉತ್ತರ ಕೊಟ್ಟರೆ ಅದು ನಮ್ಮಲ್ಲಿ ಇದ್ದಾರೆ ಅಂತ ತೋರ್ಸೋಕೆ ಆಗಲಿಲ್ಲ. ಈ ಒಂದು ಸಂಪರ್ಕ ಏನು ಸಂವಹನ ಮಾಧ್ಯಮ ಅದಲ್ಲ, ಅದು ಅವ್ರಿಗೆ ತ್ರಾಸ ಮಾಡ್ಲಿಕ್ಕೆ. ಅದಕ್ಕೆಲ್ಲ ಇವತ್ತು ದುಡ್ಡು ಹಾಕಲೇಬೇಕು. ದುಡ್ಡು ಹಾಕುವಂಥದಕ್ಕೆ ಇವ್ರು ಖರ್ಚು ಮಾಡ್ಲಿಕ್ಕೆ ಫ್ರೀಸ್ ಮಾಡ್ಲಿಕ್ಕೆ ಇರ್ತಾರೆ. ಹೀಗಾಗಿ ಇದೊಂದು ತಿಂಗಳು 2 ತಿಂಗಳು ದಾಟಿದ್ರೆ 3 ಎಲೆಕ್ಷನ್ ಮುಗಿದೋಗ್ಬಿಡ್ತದೆ. ಈ ಒಂದು ಲೆಕ್ಕದಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಏನಾದರೂ ಕಾಂಗ್ರೆಸ್ಸಿಂದ ಯಾವ ರೀತಿ ಅದನ್ನು ಪ್ರತಿಧಾರೆ ಮಾಡ್ತಾರೆ ನೋಡೋಣ ಅದನ್ನು.